ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ನೀರನ್ನು ಕುಡಿತಾ ಇದ್ದೇವೆ. ಯಾರು ಕೊಟ್ಟರು ಸ್ವಾಮಿ? ಬೆಳಗಾವಿನ ಅಧಿವೇಶನದಲ್ಲಿ ಕಣ್ಣೀರು ಹಾಕಿ ಆಸ್ಪತ್ರೆಯಲ್ಲಿ ಮನೆಗಿದ್ದೆ. ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಆಸ್ಪತ್ರೆಗೆ ಬಂದ್ರು. ಹೆದರಬೇಡ, ನಾನಿದ್ದೇನೆ, ಮುಂಜೂರಾತಿಯನ್ನು ಕೊಡ್ತೇನೆ ಅಂತೇಳಿ ವಾಪಸ್ ಕರ್ಕೊಂಡ್ಬಂದು 350 ಕೋಟಿ ಹಣ ಕೊಟ್ಟಲ್ಲ, ಇವರು ಸಿದ್ದರಾಮಣ್ಣರಲ್ವಾ? ಕೊಡ್ಲಿಲ್ವೇನ್ರಿ? ಇವತ್ತು ನೀರು ಕುಡಿತಾ ಇದೀವಿ. ಅರಸೀಕೆರೆ ತಾಲೂಕಿನ ಜನ ನೀರು ಕುಡಿತಾ ಇದೀವಿ. ಫ್ಲೋರೈಡ್ ನೀರನ್ನು ಕುಡಿದು ತುತ್ತಾಗಿದ್ದು. ಇವತ್ತು ಯಾರೋ ಒಬ್ರು ನೆನ್ನೆ ಮೊನ್ನೆ ಅಂತ ಸಭೆ ಮಾಡಿ ಹೇಳ್ತಿದ್ರಂತೆ, ಸೆಂಟ್ರಲ್ ಇದು. ಯಾವ ಸೆಂಟ್ರಲ್ ರೀ? ಇದು ಸ್ವಂತ ಸಿದ್ದರಾಮಣ್ಣನ ಸರ್ಕಾರದಿಂದ ಕೊಟ್ಟಂತ ಹಣ. ಇದು ಯಾವ ಸೆಂಟ್ರಲ್ಲೂ ಅಲ್ಲ. ಈಗ ಬಂದಿರತಕ್ಕಂತ ಮನೆ ಮನೆಗೆ ನಲ್ಲಿ ಅವತ್ತು ಸಿದ್ದರಾಮಣ್ಣ ನೀರ್ನೇ ಕುಡ್ದು ಹೋಗಿದ್ರೆ ನಮ್ಗೆ ಯಾವ ನಲ್ಲಿ ಬತ್ತಿತ್ತು ಸ್ವಾಮಿ? ಯಾವ ನಲ್ಲೂ ಬತ್ತಿರಲ್ಲ. ಸಿದ್ದರಾಮಣ್ಣ ಅಷ್ಟು ನೀರು 530 ಹಳ್ಳಿಗೆ ನೀರು ಕೊಟ್ಟದ್ದರ ಫಲ ಇವತ್ತು ನಮಗೆ ಮನೆಗೆ ನಲ್ಲಿ ಬಂದಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು 5 ವರ್ಷಗಳ ಕಾಲ ಸುಮ್ಮನಿದ್ದು ಈಗೆಲ್ಲ ಯಾವುದೋ ಮಂಡಲ ಪಂಚಾಯತಿಲ್ ಬಂದು PDOಗಳನ್ನ ಹಿಡ್ಕೊಂಡು ಲೆಕ್ಕ ಕೇಳೋದಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಜಂಬಕ್ಕೆ ಹೇಳಲ್ಲ, ಇಲ್ಲ ಸಿದ್ದರಾಮಣ್ಣನ ಹೊಗಳಬೇಕು ಅಂತಲೂ ಹೇಳೋದಿಲ್ಲ. ಈ ರಾಜ್ಯದಲ್ಲಿ ದೇವರಾಜ ಅರಸೂರವರನ್ನು ಬಿಟ್ಟ ಮೇಲೆ ಹಿಂದುಳಿದ ವರ್ಗದ ಸರ್ವ ಜನಾಂಗಕ್ಕೆ ಎಲ್ಲ ರೀತಿಯ ನ್ಯಾಯವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಈ ರಾಜ್ಯದಲ್ಲಿ ಏನಾದರೂ ಇದೆ ಅಂದ್ರೆ ಅದು ಸಿದ್ದರಾಮಣ್ಣವರಿಂದ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಸರ್ವ ಜನಾಂಗ ಇವತ್ತು ಎಲ್ಲರ ಭಾವನೆಯನ್ನು ಅರಿತು ಕೆಲಸ ಮಾಡ್ತಕ್ಕಂಥವ್ರು. ಅವರು ಹೇಳ್ತಾರೆ, ಇವರೆಲ್ಲ ಬಹಳ ಮಟ್ಟಿಗೆ ಹೇಳ್ತಾರೆ. ನೀವು ಅದ್ಯಾವುದ್ರ ಬಗ್ಗೆ ಚಿಂತೆ ತಗಬೇಡಿ. ಇವತ್ತು ಆ ಒಂದು ಎದೆಗಾರಿಕೆ ಇರೋವತ್ತಿಗೆ 15 ಬಜೆಟ್ಗಳನ್ನು ಮಂಡನೆ ಮಾಡಿ ಇವತ್ತು ಇವ್ರು ಯಾರೋ ಟಿವಿನಲ್ಲಿ ತೋರಿಸ್ತಾರೆ ಅಂತೇಳಿ ನೀವೇನೇರಾಗಬೇಡಿ. ಎಂತ ಬಜೆಟ್ ಅನ್ನ ಮಂಡನೆ ಮಾಡಿದರೆ ಅಂತೇಳಿ ನಮಗೆ ಗೊತ್ತಿದೆ. ಒಳ್ಳೆ ಬಜೆಟ್ ಅನ್ನ ಮಂಡನೆ ಮಾಡಿ ಸರ್ವ ಜನಾಂಗದವರಿಗೆ ಸಮಪಾಲನ್ನು ಕೊಟ್ಟಿದ್ದಾರೆ. ಅಂತದ್ದನ್ನ ಇವರು ಏನೇನೋ ಬುಲ್ಡ ಹೊಡ್ಕೊಂಡು ಹೋಗ್ತಾರೆ. ನೀವು ಅದ್ರ ಬಗ್ಗೆ ಚಿಂತೆ ತಗಬೇಡಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಸಿದ್ದರಾಮಣ್ಣವರು. ಒಂದು ಮನೆಗೆ 4ರಿಂದ 5 ಸಾವಿರ ರೂಪಾಯಿವರೆಗೆ ಒಂದು ಕುಟುಂಬಕ್ಕೆ ನೆರವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಭಾರತ ದೇಶದ ರಾಜಕಾರಣದಲ್ಲಿ ಏನಾದರೂ ಇದ್ರೆ ಅದು ಸಿದ್ದರಾಮಣ್ಣವರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಟಿವಿನಲ್ಲೆಲ್ಲ ಹೇಳ್ತಿರಲ್ಲಪ್ಪ, ಅಲ್ಲಿ ಅಸೆಂಬ್ಲಿಲೆಲ್ಲ ಹೇಳ್ತಿರಲ್ಲ. ನಿಮಗೆ ನಾನೊಂದು ಸವಾಲು ಆಗ್ತಾ ಇದ್ದೇನೆ. ಒಂದು ಸವಾಲು, ನಿಮಗೆ ತಾಕತ್ತಿದ್ರೆ ಈ ಸಿದ್ದರಾಮಣ್ಣವ್ರು ತಂದಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳಿ ನಿಮಗೆ ತಾಕತ್ತಿದ್ರೆ ಹೇಳ್ರಿ. ಯಾಕೆ ಇಂಡೈರೆಕ್ಟ್ ಆಗಿ ಮುಂಡೈರೆಕ್ಟ್ ಆಗಿ ಹೇಳಕ್ ಬರ್ತೀರಿ? ಏನು ಅವ್ರು ತಂದಿರ್ತಕ್ಕಂಥ ಗ್ಯಾರಂಟಿಗೆ ನೀವು ಕೊಡ್ತಾ ಇರೋ ಹಿಂಸೆನ ಅದು? ಎಷ್ಟು ಹಿಂಸೆ ಕೊಡ್ತಾ ಇದ್ದೀರಿ ನೀವು? ಎಷ್ಟು ಅವರು ಹಣಕಾಸನ್ನು ವಂಚಿಸಿ 60 ಸಾವಿರ ಕೋಟಿ ಹಣವನ್ನು ಒದಗಿಸಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಆನ್ಲೈನ್ ಮುಖಾಂತರ ದುಡ್ಡನ್ನು ಕಳಿಸಿದ್ರೆ ನಿಮ್ಗೆ ತಡ್ಕಣಕ್ಕಾಗೋದಿಲ್ವಾ? ನಾಚಿಕೆ ಇಲ್ವಾ ನಿಮ್ಗೆ? ಬರ್ಲಿ ಸರಿ, ಅಖಾಡಕ್ಕೆ ಬಂದಿದ್ದು ಗೊತ್ತಾಗುತ್ತೆ. ಈ ಕರ್ನಾಟಕ ರಾಜ್ಯದ ಜನ ತೋರಿಸ್ತಾರೆ. ಕರ್ನಾಟಕದ ರಾಜ್ಯದ ಜನ ಈ ಸಾರಿ ತೀರ್ಮಾನ ಮಾಡಿದ್ದಾರೆ. ಇವತ್ತು ನಿಜವಾಗ್ಲೂ ಸಿದ್ದರಾಮಣ್ಣನವರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ನಿಮ್ಗೇನಾದ್ರೂ ಫಲಿಸಿದ್ರೆ, ನಿಮಗೆ ಜ್ಞಾಪಕ ಇದ್ರೆ, ಅದಕ್ಕೋಸ್ಕರ ಈ ಜನಸ್ತೋಮ ಬಂದಿರೋದು. ಈ ಜನಸ್ತೋಮ ನಮಗೆ ಅಕ್ಕಿ ಕೊಟ್ಟಿರ್ತಕ್ಕಂಥ, ಅನ್ನ ಕೊಟ್ಟಿರ್ತಕ್ಕಂಥ, ದುಡ್ಡು ಕೊಟ್ಟಿರ್ತಕ್ಕಂಥ ನೇತಾರ ಸಿದ್ದರಾಮಣ್ಣವರು ಬರ್ತಾರೆ ಅಂತ ಹೇಳಿದ್ದೆ ತಡ ಇಷ್ಟು ಸಾವಿರೋಪಾದಿಯಲ್ಲಿ ಜನ ಇವತ್ತಿಲ್ಲಿ ಬಂದು ಸೇರ್ತಾರೆ. ಯಾತಕ್ಕೋಸ್ಕರ ಬರ್ತಾರೆ? ಇವರೆಲ್ಲ ಯಾರಿಗೆ ಮಾಡ್ತಾರೆ? ಇಂಡಸ್ಟ್ರಿಯಲಿಸ್ಟ್ ಇರ್ತಲ್ಲ, ಟಾಟಾ, ಅಂದಾನಿ, ಆದಾನಿ, ಇವ್ರ ಸಂಬಳ ಇವ್ರ ಸಾಲ ವಜಾ ಮಾಡ್ತಾರೆ. ಇವರು ರೈತರ ಪರವಾಗಿರ್ತಕ್ಕಂಥ ಜನ ಅಲ್ಲ. ಇವರು ರೈತರ ಪರವಾಗಿ ಇವರು ಕೆಲಸ ಮಾಡೋದಿಲ್ಲ. ಇದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ,
ಸಾರಿ ದೆಹಲಿಯಲ್ಲಿ 1.5 ವರ್ಷಗಳ ಸುದೀರ್ಘವಾಗಿ ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಯಾತಕ್ಕೋಸ್ಕರ ಮಾಡಿದ್ರು? ಕನಿಷ್ಠ ಬೆಂಬಲ ಬೆಲೆಗೋಸ್ಕರ. ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು ರೈತನಿಗೆ ಅಂತೇಳಿ ಪ್ರತಿಭಟನೆಯನ್ನ ಮಾಡಿದ್ರು. ಕೊಡ್ತೇವೆ ಅಂತೇಳಿ ಸುಳ್ಳು ಹೇಳಿ ಅವ್ರನ್ನ ಮನೆ ಕಳಿಸಿರಿ. ಮತ್ತೆ ಈಗ ದೆಹಲಿಯಲ್ಲಿ ಪ್ರಾರಂಭ ಆಗಿದೆ. ಆ ರೈತರ ಪ್ರತಿಭಟನೆಯಲ್ಲಿ ನೀವು ಕೊಚ್ಚಿ ಹೋಗಿರಿ ಸರಿಯಾ? ಯಾವುದೇ ಇದಕ್ಕೆ ರಾಜಿ ಇಲ್ಲ. ಆ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಹಗಲು ರಾತ್ರಿ. ಅವರ ಪ್ರತಿಭಟನೆ ಅವ್ರ ನ್ಯಾಯಸಮ್ಮತವಾಗಿದೆ. ನಮ್ಮ ಕೊಬ್ಬರಿ ಬೆಲೆನೂ ಅದರಲ್ಲಿ ಸೇರಿದೆ. ಕನಿಷ್ಠ ಬೆಂಬಲ ಬೆಲೆಯನ್ನ ವರ್ಷ ಇಡೀ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಆ ಕೊಬ್ಬರಿ ಬೆಲೆಯನ್ನ ತೆಗೆದುಕೊಳ್ಳಕ್ಕೆ ಇನ್ನೂ ಹಿಂದೆ ಮುಂದೆ ಎಣಿಸ್ತಾ ಇದ್ದಾರೆ. ಸಿದ್ದರಾಮಣ್ಣರನ್ನ ಕೇಳ್ಕೊಂಡು 1,500 ರೂಪಾಯಿಗಳ ಹಣವನ್ನ ಸಹಾಯಧನವಾಗಿ ಇವರು ನಮ್ ಕೊಬ್ಬರಿ ಕೊಂಡ್ಕೊಂಡು 12,000 ಕೊಡ್ತಾರೆ. ಕೊಬ್ಬರಿ ತಗೊಂಡು ಏನು ಇಲ್ದಲೇ 1,500 ರೂಪಾಯಿನ ಒಂದು ಕ್ವಿಂಟಾಲಿಗೆ ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಣ್ಣವರು ವಿಧಾನಸಭೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಅನ್ಯತಾ ಭಾವಿಸೋದು ಬೇಡ. ಇದು ಅನೇಕ ಕಾರ್ಯಕ್ರಮಗಳನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಹಿಂದೆ ಸಿದ್ದರಾಮಣ್ಣವರ ಸರ್ಕಾರದಲ್ಲಿ ಹಿಂದುಳಿದ ವರ್ಗಕ್ಕೆ ಯಾರಿಗೆ ಆಗಲಿ, ಯಾವುದೇ ಜನಾಂಗ ಆಗಲಿ ಸಮುದಾಯ ಭವನಗಳನ್ನು ಕಟ್ಟಿಕೊಡ್ತಕ್ಕಂಥದಕ್ಕೆ ಒಂದು ಅದಕ್ಕೆ ಲೆಕ್ಕ ಶೀರ್ಷಿಕೆಯನ್ನು ಮಾಡಿ ಎಲ್ಲ ಕಡೆ ಸಮುದಾಯ ಭವನಗಳನ್ನ ಅವರವರ ಇದಕ್ಕೆ ತಕ್ಕಂತೆ ಮಾಡಿಕೊಟ್ರು. ನೀವು ಬಂದ ಮೇಲೆ ಏನ್ ಮಾಡಿದ್ರಿ ಸ್ವಾಮಿ? ಒಂದು ಆ ಎಡ್ಡಲ್ಲಿ ಇಟ್ಟಿದ್ದೀರಾ, ಲೆಕ್ಕ ಶೀರ್ಷಿಕೆಯಲ್ಲಿ ದುಡ್ಡು ಇಟ್ಟಿದ್ದೀರಾ ನೀವು? ಅರ್ಧಕ್ಕೆ ನಿಂತಂತ ಸಮುದಾಯ ಭವನಗಳನ್ನು ಪೂರ್ಣಗೊಳಿಸಲಿಕ್ಕೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿದ್ರ? ನಾಚಿಕೆ ಆಗಲ್ವಾ? ಅದಾಗಲಿಲ್ಲ. ಮತ್ತೆ ನಾವು ಹೇಳಿದೋ ಈ ಸಾರಿ ಚುನಾವಣೆಯಲ್ಲಿ ಮತ್ತೆ ಸಿದ್ದರಾಮಣ್ಣ ಬರ್ತಾರೆ, ನಿಮ್ಮೆಲ್ಲ ನಿಂತೋಗಿರ್ತಕ್ಕಂಥ ಸಮುದಾಯ ಭವನಗಳನ್ನ ಪೂರ್ಣಗೊಳಿಸ್ತಾರೆ, ದಯಮಾಡಿ ನಮ್ಗೆ ಓಟ್ ಹಾಕಿ ಅಂತೇಳಿ ನಾವು ಕೇಳಿದ್ದು. ಅದರಂತೆ ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ನಿಜ, ಅರಸೀಕೆರೆ ತಾಲೂಕಿನಲ್ಲಿ ವಿಭಿನ್ನವಾಗಿ ಎಲ್ಲ ಸಮುದಾಯದವರಿಗೆ ಭೂಮಿಯನ್ನು ತೆಕ್ಕೊಟ್ಟು ಎಲ್ಲ ಸಮುದಾಯದವರಿಗೆ ಸಮುದಾಯ ಭವನಗಳನ್ನು ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಈಗ ಉಳಿದ ಶ್ರೀಕೃಷ್ಣ ಯಾದವಾನಂದ ಸಮುದಾಯ ಭವನ ಯಾದವ ಸಮುದಾಯಕ್ಕೆ 1 ಕೋಟಿ ರೂಪಾಯಿ ಹಣವನ್ನ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೇವೆ. ಮಡಿವಾಳ ಮಾಚಿದೇವ 75 ಲಕ್ಷ ರೂಪಾಯಿಯನ್ನು ಕೊಟ್ಟು ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಅದೇ ರೀತಿ ಇವತ್ತು ಏನು ಗಂಡಸಿಯಲ್ಲಿ ಒಂದು ಸಮುದಾಯ ಭವನ ಅರ್ಧಕ್ಕೆ ನಿಂತಿತ್ತು, ಕನಕ ಭವನ, ಅದನ್ನು ಪೂರ್ಣಗೊಳಿಸಲಿಕ್ಕೆ ನೀವು ದುಡ್ಡು ಕೊಡಲಿಲ್ಲ. ಇವತ್ತು 75 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಅದಾದ ಮೇಲೆ ಅಂಚೆ ಕೊಪ್ಪಳಲ್ಲಿ ಇದೇ ಕನಕ ಭವನ, ಒಂದು ದೊಡ್ಡ ಕನಕ ಭವನ ನಿಂತಿತ್ತು, ಅದಕ್ಕೆ 5 ವರ್ಷಗಳಿಂದ ನಿಂತಿತ್ತು. ಇವತ್ತು ಅದಕ್ಕೆ 75 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಈ ರೀತಿ ಪುರದ ಗೇಟ್ನಲ್ಲಿ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಭವ್ಯವಾದಂತ ಸಮುದಾಯ ಭವನವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರು. ಅದಕ್ಕೆ 75 ಲಕ್ಷ ಕೊಟ್ಟಿದ್ದೇವೆ. ಈ ರೀತಿ ಎಲ್ಲ ಸಮುದಾಯ ಭವನಗಳಿಗೂ ಸಿದ್ದರಾಮಣ್ಯ ಬರಬೇಕಾಯ್ತು ನಿಮಗೆ ದುಡ್ಡು ಕೊಡ್ಲಿಕ್ಕೆ. ಮತ್ತಾರ್ಗೂ ನಿಮಗೆ ಕನಿಕರ ಬರಲಿಲ್ಲ. 4 ವರ್ಷಗಳ ಕಾಲ ನೀವು ಆಡಳಿತವನ್ನು ನಡೆಸಿದ್ರಿ. ಇವತ್ತು ನಮ್ಮ ಇಲ್ಲಿ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನ ನನಗೆ ಸಿದ್ದರಾಮಣ್ಣ ಒಂದು ಆಜ್ಞೆ ಮಾಡಿದ್ರು. ಶಿವಲಿಂಗೇಗೌಡ, ನೀನು ನಮ್ಮ ರೋಟನ್ನೆಲ್ಲ ಬಹಳ ಏನೋ ಮಾಡಿ ತಗತಿಯ, ನಮ್ಮರಿಗೊಂದು ಸಮುದಾಯ ಭವನ ಕಟ್ಸು ಬಾಣಾವರದಲ್ಲಿ ಅಂತ ಹೇಳಿದ್ರು. ಅದರಂತೆ ಅವರನ್ನೇ ಕರ್ಕೊಂಡ್ಬಂದು ಓಪನ್ ಮಾಡಬೇಕು ಅಂತ ಹೇಳಿ ಒಳ್ಳೆಯ ಒಂದು ಸಮುದಾಯ ಭವನವನ್ನ ಇವತ್ತು ಓಪನ್ ಮಾಡಿ ಪ್ರಾರಂಭೋತ್ಸವ ಮಾಡಿದ್ದೇವೆ. ಈ ರೀತಿ ಅರಸೀಕೆರೆ ತಾಲೂಕಿನಲ್ಲಿ ಸುಮಾರು ಎಷ್ಟು ಸಮುದಾಯ ಭವನಗಳನ್ನ ಎಲ್ಲ ಸಮಾಜಕ್ಕೆ ಕಟ್ಟಿಕೊಟ್ಟಿದ್ದೀವಿ. ಇವತ್ತು ದೇವಾಂಗ ಸಮಾಜಕ್ಕೆ ಕಟ್ಟಿಕೊಟ್ಟಿದ್ದೇವೆ, ಉಪ್ಪಾರ ಸಮಾಜಕ್ಕೆ ಕಟ್ಟಿಕೊಟ್ಟಿದ್ದೇವೆ, ಸೇವಾಲಾಲ್ ಭವನಕ್ಕೆ ಕಟ್ಟಿಕೊಟ್ಟಿದ್ದೇವೆ, ಆದಿಜಾಂಬವ ಸಮಾಜವನ್ನು ಕಟ್ಟಿಕೊಟ್ಟಿದ್ದೇವೆ. ಯಾವ ಸಮಾಜ ಇಲ್ಲ ಅನ್ನಂಗಿಲ್ಲ. ಎಸ್ಟಿ ಸಮಾಜಕ್ಕೆ ಒಂದು ಭವ್ಯವಾದಂತ ಭವನವನ್ನು ಕಟ್ಟಿಕೊಟ್ಟಿದ್ದೇವೆ. ಎಲ್ಲ ನಿವೇಶನ ಇದ್ದರಿಗೆ ಇಲ್ದರಿಗೆ ಎಲ್ಲರಿಗೂ ಸೇರಿಸಿ ಇದನ್ನ ಮಾಡಿದಿವಲ್ಲ. ನೀವು ಹಿಂದ್ಗಡೆ ಕೂತ್ಕೊಂಡು ಟೀಕೆ ಆಗ್ತೀರ. ಇದನ್ನ ಮಾಡ್ಕೊಡೋರು ಯಾರಿದ್ದರು? ಅದನ್ನ ಮಾಡ್ಕೊಡೋಂತ ತಾಕತ್ತು, ಆ ಮಾಡ್ಕೊಡೋಂತ ಕರುಣೆ, ಆ
ಉದಾರತೆ ಇರ್ತಕ್ಕಂಥದ್ದು ಸಿದ್ದರಾಮಣ್ಣವರ ಸರ್ಕಾರಕ್ಕೆ, ಸಿದ್ದರಾಮಣ್ಣವರಿಗೆ. ಅದರಿಂದಲೇ ಹೃದಯವಂತರು ಅಂತ ಹೇಳಿ ಸಿದ್ದರಾಮಣ್ಣವರ ಕರೆಯೋದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹಳ ಇನ್ನೂ ಹೋಗ್ಬೇಕು ಮುಖ್ಯಮಂತ್ರಿಗಳು, ಅದರಿಂದ ಇನ್ನೂ ಹೆಚ್ಚಿಗೆ ಸಮಯ ತಗೊಳ್ಳಲ್ಲ, ಇನ್ನು ಬಾರಿ ಮಾತನಾಡಬೇಕು ಅಂತ ಇದ್ದೆ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಮುಂದಿನ ಚುನಾವಣೆ ಬರ್ತಾ ಇದೆ. ಚುನಾವಣೆಯಲ್ಲಿ ನಾವು ಪಕ್ಷದ ಅಭ್ಯರ್ಥಿಯನ್ನು ನಿಲ್ಲಿಸ್ತೇವೆ. ನೀವು ನೋಡಿ, ನಮ್ಮ ಪಕ್ಷಕ್ಕೆ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನೀವೆಲ್ಲ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಬೇಕು. ಆಶೀರ್ವಾದವನ್ನು ಮಾಡಿ ಈ ಎಲ್ಲ ಗ್ಯಾರಂಟಿಗಳು, ಎಲ್ಲ ಬಡವರ ಬಗ್ಗೆ ಏನು ಕಾಳಜಿ ಇಟ್ಟಿದ್ದಾರೆ, ಸರ್ವ ಜನಾಂಗವನ್ನು ಒಂದಾಗಿ ನೋಡ್ತಾರೆ, ಆ ಭಾವನೆ ಇರ್ತಕ್ಕಂಥ ಈ ಸಿದ್ದರಾಮಣ್ಣವರ ಈ ರಾಜ್ಯದ ಆಡಳಿತ ಮತ್ತೆ ಚುಕ್ಕಾಣಿಯನ್ನು ಹಿಡಿಯಬೇಕು. ಸಿದ್ದರಾಮಣ್ಣವರ ಸರ್ಕಾರ ಬಹಳ ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನು ನೀವು ತೋರಿಸ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅದೇನೇನೋ ಬಿಜೆಪಿ ಇದು ಪಾರ್ಲಿಮೆಂಟ್ ಕಳಿತಿದ್ದಾಗ ಅದು ಎಂತೆಂಥದ್ದು ಆಗೋಗುತ್ತೆ ಅಂತ. ಏನೂ ಆಗಲ್ಲ, ಸಿದ್ದರಾಮಣ್ಣ ಇರ್ತಾನೆ, ಸಿದ್ದರಾಮಣ್ಣ ತೆಗೆಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ಮಾತು ಬೇಡ, ಅದು ಯಾವನ ಅಲ್ಲಿ ಹೇಳ್ಕೊಳ್ಳಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ದಯಮಾಡಿ ನಾನು ಒಂದು ಮಾತನ್ನ ಹೇಳ್ತೇನೆ, ಸಿದ್ದರಾಮಣ್ಣವರ ಕೈಯನ್ನು ನೀವು ಬಲಪಡಿಸಬೇಕಾದ್ರೆ, ಸಿದ್ದರಾಮಣ್ಣವರ ಈ ರಾಜ್ಯದ ರಾಜಕಾರಣದಲ್ಲಿ ಒಂದು ಮೈಲುಗಲ್ಲನ್ನು ನೀವು ಸ್ಥಾಪನೆ ಮಾಡಬೇಕಾದ್ರೆ, ಮುಂದಿನ ಲೋಕಸಭಾ ಚುನಾವಣೆಯ ಯಾರನ್ನ ಸಿದ್ದರಾಮಣ್ಣ ಅವರು ಹೆಸರು ಕರೀತಾರೋ, ನಾವೆಲ್ಲ ಸೇರಿ ಯಾರನ್ನ ತೀರ್ಮಾನ ಮಾಡ್ತೀವೋ ಅವರಿಗೆ ತಮ್ಮೆಲ್ಲರ ಅತ್ಯಧಿಕ ಬಹುಮತವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೊನೆಯದಾಗಿ, ನೀವೆಲ್ಲ ಟಿವಿಲಿ ನೋಡ್ತಾ ಇರ್ತೀರಿ, ನಾನು ಸ್ವಲ್ಪ ವಿಧಾನಸಭೆಯಲ್ಲಿ ಹಣಕಾಸಿನ ಬಗ್ಗೆ ಮಾತನಾಡ್ತೇನೆ. ಹಣಕಾಸಿನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಇವರಿಗೆ ನಾಚಿಕೆ ಮರ್ಯಾದೆ ಇದ್ರೆ ಮಾತನಾಡಬಾರ್ದು. ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯವನ್ನು ಮಂಡಿಸಿರ್ತಕ್ಕಂಥ ಯಾವುದಾದ್ರೂ ಒಂದು ಘಟನೆ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯವನ್ನು ಮಂಡಿಸಿದ್ದಾರೆ. ನಮಗೆ ಕೊಡಬೇಕಾದಂತ ಹಣವನ್ನ ಕೊಟ್ಟಿಲ್ಲ, ನಮಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಸಾಕ್ಷಿ ಸಹಿತವಾಗಿ ಮೊನ್ನೆ ದಿವಸ ನಿರ್ಣಯವನ್ನು ಮಂಡಿಸಿದ್ದಾರೆ ವಿಧಾನಸಭೆಯಲ್ಲಿ. ಇವರಿಗೆ ನಾಚಿಕೆ ಆಗಬೇಕು. ಇವತ್ತು ಯಾವ್ಯಾವ ಟ್ಯಾಕ್ಸಸ್ ನಲ್ಲಿ ಎಷ್ಟೆಷ್ಟು ಹಣ ಬೋನ್ ಮಾಡ್ತಾ ಇದ್ದಾರೆ. 4,30,000 ಕೋಟಿ ಹಣವನ್ನ ನಮ್ಮ ಕರ್ನಾಟಕ ರಾಜ್ಯದಿಂದ ತೆಗೆದುಕೊಂಡು ಕೇವಲ 50,000-54,000 ಕೋಟಿ ಹಣವನ್ನ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ ಅಂದ್ರೆ, ಈ ಹಣವನ್ನ ನಾವು ಕೇಳಬಾರ್ದಾ? ಈ ಹಣವನ್ನ ನಾವು ಕೇಳಬಾರ್ದೇನ್ರಿ? ನೀವು ಯೋಚನೆ ಮಾಡಿ, ಇದು ಸತ್ಯದಿಂದ ಕೂಡಿರ್ತಕ್ಕಂಥದ್ದು. ಇದನ್ನ ಅಷ್ಟು ಸುಲಭ ಬಿಡೋದಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಹೋಗಿ ದೆಹಲಿಯಲ್ಲಿ ಕೂತು ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಇದೆ ಸಿದ್ದರಾಮಣ್ಣವರ ಸರ್ಕಾರದ ಮೇಲೆ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಕೊನೆಯದಾಗಿ ಬರ ಪರಿಹಾರ, ಬರ ಬಂದಿದೆ, ಬಂದಾಯ್ತು ಬರ. ಬರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಒಕ್ಕೂಟದಲ್ಲಿ NDRF ಗೈಡ್ಲೈನ್ಸ್ ಪ್ರಕಾರ ನಮಗೆ 18,000 ಕೋಟಿ ಕೊಡಬೇಕು. 18,000 ಕೋಟಿ ಇಲ್ಲ, 50 ಪೈಸೆ ಕೊಡಕ್ಕೆ ಯೋಗ್ಯತೆ ಇಲ್ವಲ್ರಿ ನಿಮ್ಗೆ? ನಾಚಿಕೆ ಆಗಲ್ವಲ್ರಿ ನಿಮ್ಗೆ ಕೇಂದ್ರ ಸರ್ಕಾರಕ್ಕೆ? 50 ಪೈಸೆ ಕೊಟ್ಟಲ್ವಲ್ರಿ ಬರ ಪರಿಹಾರಕ್ಕೆ ದುಡ್ಡು ಕೊಡೋದಕ್ಕೆ? ನಾಚಿಕೆ ಆಗ್ಬೇಕು ನಿಮ್ಗೆ. ಇಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಬಲಿಷ್ಠವಾದಂತ, ಸುಭದ್ರವಾದಂತ ಆಡಳಿತವನ್ನು ನಡೆಸಿ ಇವತ್ತು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಸರ್ಕಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನೀವ್ಯಾರೂ ಸಿದ್ದರಾಮಣ್ಣ ಇರೋವರೆಗೂ ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿ, ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.